ದ ಸ್ಕೂಲ್ ಬಾಯ್. ಕಥಾ ಸಾರಾಂಶ. ಸರಳವಾಗಿ, ಈ ಕವಿತೆ ಇಂಗ್ಲೆಂಡಿನ ಕವಿ ವಿಲಿಯಂ ಬ್ಲೇಕ್ ಅವರು ಬರೆದಿದ್ದಾರೆ. ಕವಿತೆಯಲ್ಲಿ ಶಾಲೆ ಇಷ್ಟವಿಲ್ಲದ ಒಬ್ಬ ಬಾಲಕನ ಭಾವನೆಗಳನ್ನು ಹೇಳಿದ್ದಾರೆ. ಬೆಳಗಿನ ಜಾವ ಚಿಟ್ಟೆಗಳು ಹಾಡುತ್ತಾ, ಹಕ್ಕಿಗಳು ಕುಚ್ಚು ಕುಚ್ಚು ಎಂಬ ಧ್ವನಿ ಮಾಡುತ್ತಾ, ಸೂರ್ಯ ಹೊಳೆಯುವಾಗ ಅವನಿಗೆ ಬಹಳ ಸಂತೋಷವಾಗುತ್ತೆ. ಆದರೆ ಅದೇ ಸಮಯದಲ್ಲಿ ಅವನು ಶಾಲೆಗೆ ಹೋಗಬೇಕೆಂದು ಎದ್ದಾಗ ಅವನ ಮನಸ್ಸು ದುಃಖದಿಂದ ತುಂಬುತ್ತದೆ. ಪಾಠಗಳು, ಶಿಕ್ಷಕರು, ನಿಯಮಗಳು ಈ ಎಲ್ಲವೂ ಅವನಿಗೆ ಬೇಸರವನ್ನು ಉಂಟುಮಾಡುತ್ತವೆ. ಕವಿ ಇಲ್ಲಿ ಹೇಳುವ ಮಾತು ಇಂತಿದೆ: ಹಕ್ಕಿಯನ್ನೊಬ್ಬನು ಬಂಧಿಸಿ ಹಾಕಿದರೆ ಅದು ಹಾರಲು ಸಾಧ್ಯವೇ? ಅದಕ್ಕೆ ಹೇಗಾಗತ್ತೆ? ಹಾಗೆ ಮಕ್ಕಳಿಗೂ ಶಾಲೆಯಲ್ಲಿ ದಪ್ಪ ನಿಯಮಗಳು, ಕಠಿಣ ಪಾಠಗಳಿಂದ ಸುಖವಾಗಿಲ್ಲ. ಕವಿ ಪೋಷಕರಿಗೆ ಕೇಳುತ್ತಾನೆ: ನೀವು ನಿಮ್ಮ ಮಕ್ಕಳ ಭವಿಷ್ಯ ಹಸಿರಾಗಬೇಕೆಂದು ಬಯಸುತ್ತೀರಾ? ಅವರು ಸಂತೋಷದಿಂದ ಬೆಳೆಯಬೇಕೆಂದರೆ ಅವರ ಬಾಲ್ಯದ ದಿನಗಳು ಖುಷಿಯುತವಾಗಿರಬೇಕು. ಅಂತೆಯೇ ಮಕ್ಕಳಿಗೆ ಅವರ ಬದುಕಿನ ಮೊದಲ ಹಂತದಲ್ಲಿ ಆಟ, ಸವಿನೆನೆ, ಸ್ವಾತಂತ್ರ್ಯ ಮತ್ತು ಸಂತೋಷ ಬೇಕು. ಸಾರಾಂಶ: ಮಕ್ಕಳ ಬಾಲ್ಯವನ್ನು ಸ್ವಾತಂತ್ರ್ಯದಿಂದ ಕೂಡಿದ ಸಂತೋಷದಂತೆ ಮಾಡಬೇಕು. ಶಾಲೆ ಒಂದು ಭಾರವಾಗಬಾರದು, ಅದು ಮಕ್ಕಳ ಬೆಳವಣಿಗೆಗೆ ಸಹಾಯವಾಗಬೇಕು.